ಸ್ನೇಹಿತರೆ, ನಾವು ದೇವಸ್ಥಾನ ನೋಡೋಕ್ಕೆ ಅಂತ ಬಂದ್ವಿ. ಜೊತೆಲಿ ಇಲ್ಲಿ ಒಂದು ಹಳೇ ಕಾಲದ ಮನೆಯನ್ನು ಕೂಡ ಈ ಟ್ರಿಪಲ್ ಕವರ್ ಮಾಡ್ತಾ ಇದೀವಿ. ನಮ್ಮ ರಂಗಸ್ವಾಮಿ ಅವರು ಈ ಮನೆ ಬಗ್ಗೆ ಕೂಡ ವಿವರಣೆ ಕೊಡ್ತಾರೆ. ಸರ್, ಸ್ಟಾರ್ಟ್ ಮಾಡಿ. ಆದ್ಮೇಲೆ ನೀವು ಬೆಂಗಳೂರಿಂದ ಬಂದಿದ್ದೀರಾ. ಅವತ್ತಿನ ಕಾಲಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ಒಂದು ಮನೆಯ ಬಗ್ಗೆ ಹೇಳ್ತೇನೆ. ಈ ಮನೆಯನ್ನ ಕಟ್ಟಿಸೋರು ಕುಲಶೆಟ್ರು ಅಂತ ಅಂದ್ಬಿಟ್ಟು ಇವರು ಇವತ್ತು KR-ಪೇಟೆಯಲ್ಲಿರುವ ಹಾಸ್ಪಿಟಲ್ಗೆ, ಶಾಲಾ ಕಾಲೇಜುಗಳಿಗೆ 30 ಎಕರೆಗೂ ಹೆಚ್ಚು ದಾನವನ್ನು ಕೊಟ್ಟಂತಹ ಬಹುದೊಡ್ಡ ಶ್ರೀಮಂತರು. ರೇಷ್ಮೆ ಉದ್ಯಮದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ದಂಥವ್ರು. ಮೈಸೂರು ರೇಷ್ಮೆ ಸಿಲ್ಕ್ ಅಂತ ಪ್ರಾರಂಭ ಆಯ್ತಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಸ್ಥಾನದಲ್ಲಿ ಇವ್ರಿಗೊಂದು ಪ್ರಮುಖ ಸ್ಥಾನ ಇತ್ತು. ಕನ್ನಂಬಾಡಿ ಕಟ್ಟಿದ ನಂತರ ಇಲ್ಲಿ ಅಣೆಕಟ್ಟನ್ನ ಕಟ್ಟಬೇಕಾಗುತ್ತೆ, ಒಂದು ಮೇಲ್ಸೇತುವೆಯನ್ನ ಕಟ್ಟಬೇಕಾಗುತ್ತೆ. ಆ ಮೇಲ್ಸೇತುವೆಯನ್ನ 1932ರಲ್ಲಿ ಸುಮಾರು 32,000 ಕೊಟ್ಟು ಕಟ್ಟಿಸ್ತಾರೆ. ನೋಡಿ, ಇದು 1908ನೇ ಇಸ್ವಿನಲ್ಲಿ ಈ ಮನೆಯನ್ನ ಕೇವಲ 8,000ಕ್ಕೆ ಕಟ್ಟಿಸ್ತಾರೆ. 2,000 ಗೃಹ ಪ್ರವೇಶ, 3/4 ಎಕರೆ ಇದೆ ಈ ಮನೆ. ನೋಡಿ, ಅವತ್ತಿನ RCC, ಅವತ್ತಿನ ಕಬ್ಬಿಣ ಮದ್ರಾಸಿಂದ ತರಿಸ್ತಾರೆ. ನೋಡಿ ಎಂತಹ ಅದ್ಭುತವಾಗಿದೆ. ಆ ಕುಲಶೆಟ್ರು ಅವ್ರ ಹೆಸರನ್ನೆಲ್ಲೂ ಹಾಕಲ್ಲ ಸರ್, ತನ್ನ ತಂದೆ ತಾಯಿ ಹೆಸರಲ್ಲಿ ಎಲ್ಲವನ್ನ ದಾನ ಮಾಡ್ತಾರೆ. ಇಂಥ ಮಹಾನ್ ವ್ಯಕ್ತಿ ದಾನ ಮಾಡ್ತಾರೆ. ಸ್ವತಂತ್ರ ಬರುತ್ತೆ, ಅವರೆಲ್ಲ ಒಂದಷ್ಟು ತೀರೋಗ್ತಾರೆ. ಮಕ್ಳುಗಳೆಲ್ಲ 4 ಜನ ಡಿವೈಡ್ ಕೂಡ ಆಗ್ತಾರೆ. ಸ್ವತಂತ್ರ ಬಂದಾಗ ಇವ್ರದ್ದು 300 ಎಕರೆಗೂ ಹೆಚ್ಚು ಟೆನೆನ್ಸಿಯಲ್ಲಿ ಹೊರಟೋಗ್ಬಿಡುತ್ತೆ ಸರ್ ಆಸ್ತಿ. ಒಬ್ಬ ಅತ್ಯಂತ ಶ್ರೀಮಂತ ಅದನ್ನು ಒಮ್ಮೆಲೆ ಕೆಳಮಟ್ಟಕ್ಕೆ ಹೋದ ಅಂದಾಗ ಅವ್ರು ಎಷ್ಟು ವಿಪರ್ಯಾಸವಾಗಿರ್ಬೋದು. ನೋಡಿ, ಇವ್ರಿಗೀಗ ಪಾಪ ಜಮೀನ್ ಕೂಡ ಇಲ್ಲ, ಇದೊಂದು ಮನೆ ಮಾತ್ರ. ಮಗ ಕೆಲಸ ಕೂಲಿಗೆ ಹೋಗ್ತಾರೆ. ಅಂತ ಶ್ರೀಮಂತ ಕುಟುಂಬ, ಅಂತ ಒಂದು ವೆಂಕಟ ಶೆಟ್ರು ಅಂತ, ಅವರಿಂದ ಕುಲಶೆಟ್ರು ಅಂತಾನೆ ಎಲ್ಲ ಪ್ರೀತಿಯಿಂದ ಕರೆಯೋದು. ಇವ್ರ ವಂಶನೇ ಹಾಗೆ. ಸುಜನ ಕೂಡ ಇವ್ರ ಅಣ್ಣ ತಮ್ಮದಿರೆ. ನಾನು ನಿಮ್ಗೆ ಕವಿ ಬಗ್ಗೆ ಹೇಳದ್ನಲ್ಲ, ಸುಜನ ಅವರು ಇವ್ರ ಅಣ್ಣ ತಮ್ಮದಿರೆ ಪಕ್ಕ. ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವ್ರು ಕೂಡ ಅವರು. ಬನ್ನಿ, ಒಳಗೆ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ಮೊಟ್ಟ ಮೊದಲ ಮಂಡ್ಯ ಜಿಲ್ಲೆಯ ಬ್ಯಾಂಕಿಂಗ್ ಸಿಸ್ಟಮ್ ನಾನು ನಿಮ್ಗೆ ತೋರ್ತೇನೆ. ಬನ್ನಿ 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 ಸರ್, ಬನ್ನಿ. ಇಲ್ಲ ಅಮ್ಮ, ಇದು ಬಾಕ್ಲ ಹಾಕಿದಾರಾ? ಬಾಗ್ಲ ಹಾಕ್ಬಿಟ್ರಾ? ಇರ್ಲಿ. ನೋಡಿ, ಇದು ಬ್ಯಾಂಕಿಂಗ್ ಸಿಸ್ಟಮ್. ಇವರೇನೆ HV ಕೃಷ್ಣ ಶೆಟ್ಟಿ ಅಂತ ಅಂದ್ಬಿಟ್ಟು ಇವರು ನಿಮ್ಮ ಕುಲಶೆಟ್ರಿಗೆ ಮತ್ತೊಂದು ಹೆಸರು ವೆಂಕಟ ಶೆಟ್ರು. ಇರ್ಲಿ. ನೋಡಿ, ಅವತ್ತಿನ ಕಾಲಕ್ಕೆ ಸುಮಾರು 116 ವರ್ಷಗಳಿಂದ ಕಟ್ಟಿರುವಂತಹ ಅದ್ಭುತವಾದ ಮನೆ. ಮೇಲ್ಗಡೆ ಮಡಕೆಗಳು 150 ವರ್ಷದ ಮಡಕೆಗಳು ಕೂಡ ಇದಾವೆ. ನೋಡಿ ಯಾವ ತರವಾದ ಇದು. ಬ್ಯಾಂಕಿಂಗ್ ಅಂದ್ರೆ ಏನ್ ಗೊತ್ತಾ? ಸಾಲವನ್ನ ಕೊಟ್ಟಿದ್ರು. ಎಲ್ಲೆಲ್ಲಿ ಜವಳಿ ಅಂಗಡಿಗಳು ಸುಮಾರು 150-200 ನಿಮ್ಗೆ ಹೊಳೆ ನರಸೀಪುರ, ಹಂಗೆ ಅರಸೀಕೆರೆ, ದಾವಣಗೆರೆ, ಈ ಕಡೆ ಮೈಸೂರು ಈ ಭಾಗದಲ್ಲಿ ಇರುವಂತಹ ಅಂಗಡಿಗಳಿಗೆ ಸಾಲವನ್ನು ಕೊಟ್ಟಂತ ಪತ್ರಗಳು ಕೂಡ ಈ ಮನೇಲಿ ಇದಾವೆ. ಸುಮಾರು 120-150 ವರ್ಷಗಳ ಪತ್ರಗಳು. ನಮ್ಗೆ ಇಷ್ಟೇನೆ ಬೇಜಾರಾಗೋದು. ಒಂದು ಟೆನೆನ್ಸಿಯಲ್ಲಿ ಇವರೆಲ್ಲ 100 ಎಕರೆ ಕಳ್ಕೊಂಡ್ರು. ಒಂದಷ್ಟು ಮಾತ್ರ ಇಲ್ಲಿ ಸಮೀಪದಲ್ಲಿ ಉಳ್ಕೊಂಡಿರೋದು ಒಂದು 4 ಎಕರೆ 5 ಎಕರೆ ಇವ್ರ ಅಣ್ಣ ತಮ್ಮದಿರು ಉಳ್ಕೊತು. ಇವ್ರದೆಲ್ಲ ಈ ರೀತಿ ಆಯ್ತು. ನೋಡಿ, ಇವೆಲ್ಲ ಮಡಿಕೇರಿಯಿಂದ ತರಿಸಿರುವಂತಹ ಮರಗಳು. ನೀವು RCCಗೆ ಆಯಸ್ ಇರೋದೆಷ್ಟು? 70-80 ವರ್ಷ. ಇದು ಅಲ್ಲೇ 120 ವರ್ಷ, ಎಲ್ಲೂ ಸೋರ್ತಾ ಇಲ್ಲ ಸರ್. ಎಂತಹ ಗಟ್ಟಿಮುಟ್ಟಾಗಿದೆ. ಇದು ಈ ಭಾಗ ಮತ್ತೆ ಆ ಕಡೆ ಭಾಗ ಎರಡೂ ಕೂಡ ಒಂದೇನೆ. ಇದು ಹಸು ಕಟ್ಟೋದಲ್ಲ, ಕುದುರೆ ಕಟ್ಟೋ ಲಾಯಗಳಿವು. ಕುದುರೆಗೆ ಎತ್ತರ ಇರ್ಬೇಕು ನೋಡಿ. ಕುದುರೆ ಸರ್ ಇನ್ನೂ ಇದೆ ಸರ್ ಮನೆ. ಈ ಕಡೆನೂ ಇದೆ ಸರ್ ಕುದುರೆ ಕಟ್ಟುವಂತ ಜಾಗಗಳು. ಇದೇ ಬಾಗ್ಲಾಕಿದ್ರೆ. ಹೌದು, ಇದು ಅವತ್ತಿನ ಕಾಲದಲ್ಲಿ ಸುಮಾರು 100 ಜನ ಒಂದೇ ಒಟ್ಟು ಕುಟುಂಬದಲ್ಲಿ ಇದ್ದಂತಹ ಒಂದು ಶ್ರೀಮಂತ ಮನೆ ಸರ್. ನಮ್ಮ KR-ಪೇಟೆ ತಾಲೂಕಿಗೆ 2 ಕಾರ್ಗಳು ಬರ್ತವೆ ಸರ್. ಮೊಟ್ಟ ಮೊದಲು ಅದೇ 1929-30 ಆಜುಬಾಜಲ್ಲಿ ಒಂದು ತಿಮ್ಮೇಗೌಡರು ಅಂತ ಅಂದ್ಬಿಟ್ಟು ಶೀಲ್ನೇರಿಯ ಶ್ರೀಮಂತರು, ಅವರು ಪ್ರಜಾಪತಿ ಪ್ರತಿನಿಧಿ ಆಗಿರ್ತಾರೆ ಮೈಸೂರಿನಲ್ಲಿ. ಅವ್ರದ್ದೊಂದು ಕಾರು, ಮತ್ತೆ ಇವ್ರದೊಂದು ಕುಲಶೆಟ್ರದ ಕಾರು. ಕೇವಲ 1-2-3 ದಿನಗಳಲ್ಲಿ ಬರ್ತದೆ. ಅದು ಮದ್ರಾಸಲ್ಲಿ ಕಾರು ಹಡಗಿನಿಂದ ಬರುತ್ತೆ. ಅಲ್ಲಿಂದ ಒಬ್ಬ ಮುಸಲ್ಮಾನ್ ಡ್ರೈವಿಂಗ್ ಅಲ್ಲಿ ಬರುವಂತದ್ದು. ಇವರು ಮೈಸೂರಿಗೆ ಪ್ರತಿ ವಾರಕ್ಕೆ 2-3 ಬಾರಿ ಹೋಗ್ತಾ ಇದ್ರು. ಅದಕ್ಕಿಂತ ಮುಂಚೆ ಇವರು ಕುದುರೆಯಲ್ಲೇ ಹೋಗ್ತಾ ಇದ್ರು ಕುಲಶೆಟ್ರು. ನೋಡಿ, ಒಬ್ಬ ವ್ಯಾಪಾರಸ್ಥ, ಒಬ್ಬ ಮನೆಯಲ್ಲಿ ಒಬ್ಬ ಬುದ್ಧಿವಂತ ಆದ್ರೆ ಒಬ್ಬ ಅಣ್ಣನನ್ನ ವ್ಯವಸಾಯಕ್ಕೆ ಬಿಟ್ರು, ಇನ್ನೊಬ್ಬ ಅಣ್ಣನನ್ನ ಇಲ್ಲಿರುವಂತ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ರು. ಇವರು ರೇಷ್ಮೆ ಮತ್ತೆ ಮೈಸೂರಿನಲ್ಲಿ ಸಿಲ್ಕ್ ಇದನ್ನ ಒಂದು ಮೆಂಬರ್ ಆಗಿದ್ರಲ್ಲ, ಪ್ರಮುಖವಾಗಿದ್ರು. ಇಲ್ಲಿಯ ರೇಷ್ಮೆ ಸೀರೆಗಳು ದೇಶ ವಿದೇಶಕ್ಕೆ ಮಾರಾಟ ಆಗ್ತಾ ಇತ್ತು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುಂದರ ಹಳ್ಳಿ ಅಂತ ಏನಾರ ಅಂದ್ರೆ ನೀವು ನೋಡಿದ್ರಲ್ಲ, ಬಾಗ್ಲುಗಳು, ಮನೆಗಳು ಎಲ್ಲ ಎಷ್ಟು ಅದ್ಭುತವಾಗಿದೆ ಅಲ್ಲ. ನೋಡಿ, ಅಂತ ಬಹುದೊಡ್ಡ ವ್ಯಾಪಾರ ಕೇಂದ್ರ ಕೂಡ ಇದು. ಅಂತ ಒಂದು ಶ್ರೀಮಂತರ ಮನೆ. ಇವತ್ತು ಎಂತೆಂತ RCC ಮನೆ ಯಾವ ರೀತಿ ಕಟ್ಟಬಹುದು, ಅವರಲ್ಲಿರೋ ವಿಶಾಲತನ ನೋಡಿ ಸರ್. ಬೇರೆ ಯಾರು ಕೊಟ್ಟಿರ್ಲಿಲ್ಲ. ಇವತ್ತು ಹಾಸ್ಪಿಟಲ್ 1000 ಜನಕ್ಕೆ 10 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಕಾಲೇಜ್ಗೆ 16-17 ಎಕರೆ ಕೊಟ್ಟಿದ್ದಾರೆ. ಡಿಪ್ಲೊಮಾ ಕಾಲೇಜ್ ಕೊಟ್ಟಿದ್ದಾರೆ. ದಾನವಂತರು ಸರ್, ಮಹಾನ್ ದಾನವಂತರು ಈ ಕುಲಶೆಟ್ರು. ಈ ಕುಲಶೆಟ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಸರ್. ಅಂತಹ ಒಬ್ಬ ದಾನಿ ತನ್ನ ಜನರಿಗೋಸ್ಕರ. ಇವತ್ತೆಲ್ಲ
ನೋಡಿ ಅವ್ರು ಎಲ್ಲೂ ಕೂಡ ಅವ್ರ ಹೆಸರು ಹಾಕೊಂಡಿಲ್ಲ ಸರ್. ಅವ್ರ ತಂದೆ ತಾಯಿ ಹೆಸರು ದಾನ ಕೊಟ್ಟಿದ್ದಾರೆ ಸರ್. ಎಲ್ಲೂ ಕೂಡ ಕುಲ್ಶೆಟ್ರು ಅವ್ರ ತಮ್ಮ ಹೆಸರು ಹಾಕೊಂಡೇ ಇಲ್ಲ. ಇವತ್ತವರೆಗೂ ಕೂಡ ಅವ್ರ ತಂದೆ ತಾಯಿ ಹೆಸರು ಬೋರ್ಡ್ ಅಲ್ಲಿ ಇರೋದೆಲ್ಲ ಕಡೆ. ಆದ್ಮೇಲೆ ನೀವು ಎಲ್ಲಿಂದಾನು ಬನ್ನಿ, ಹೇಗಾರು ಬನ್ನಿ, KR ಪ್ರಸಿದ್ಧ ಸ್ಥಳಗಳನ್ನ ನೋಡ್ತೀರಿ ಅಂದ್ರೆ ಗೋವಿಂದನಹಳ್ಳಿ ವಿಶ್ವವಿಖ್ಯಾತ ಪಂಚಲಿಂಗೇಶ್ವರ, ಹಾಗೆ ಕಿಕ್ಕೇರಿಯಲ್ಲಿ ಬ್ರಹ್ಮೇಶ್ವರ, ಹಾಗೆ ಅಗ್ರಹಾರ ಬಾಚಹಳ್ಳಿಯಲ್ಲಿ ಹೊಯ್ಸಳೇಶ್ವರ, ಹಾಗೆ ಸಿಂಧಘಟ್ಟದಲ್ಲಿರುವಂತಹ ಹೊಯ್ಸಳ ಕಾಲದ ದೇವಾಲಯಗಳು, ನಾರಾಯಣ ದುರ್ಗ ಅನ್ನುವಂತಹ 7 ಸುತ್ತಿನ ಕೋಟೆಯನ್ನು ನೋಡ್ತಕ್ಕಂಥ ವಿಚಾರಧಾರೆಗಳು, ಹಾಗೆ ಹೊಸಹೊಳಲಿನ ಪ್ರಸಿದ್ಧ ದೇವಾಲಯ, ಇಂತಹ ಅದ್ಭುತವಾದ 120 ವರ್ಷದ ಮನೆ, ಹಾಗೆ ಭಾರತೀಪುರದ ಬೆಟ್ಟ, ಹಾಗೆ ಸಂಗಮ, 3 ನದಿಗಳು ಏಕಮುಖವಾಗಿ ಸಂಧಿಸುವಂತಹ ಸಂಗಮ, ಹಾಗೆ ಗಜರಾಜಗಿರಿ ಕಾಪ್ನಳ್ಳಿಯ ಬೆಟ್ಟ. ಅಷ್ಟೇ ಅಲ್ಲ, ನೀವು ಇನ್ನೂ ಕೂಡ ವರನಾಥ ಕಲ್ಲಳ್ಳಿ, ಹೀಗೆ 3 ದಿನದ ಪ್ರವಾಸವನ್ನ ನೀವು ನೋಡುವುದೇ ಆದರೆ ನಿಶ್ಚಲವಾಗಿ ಇಷ್ಟು ಸ್ಥಳಗಳನ್ನ ನೀವು ನೋಡಬಹುದು. ಅದ್ಭುತವಾದ 7 ಸುತ್ತಿನ ನಾರಾಯಣ ದುರ್ಗವನ್ನ ನೀವು ನೋಡ್ಲಿಕ್ಕೆ ಮರಿಲೇಬೇಡಿ. ಆದ್ಮೇಲೆ ಬನ್ನಿ, ನನ್ನ KR ತಾಲೂಕಿನ ಇತಿಹಾಸವನ್ನೊಮ್ಮೆ ತೆರೆದು ನೋಡಿ. ಅನೇಕ ರಾಜ ಮಹಾರಾಜರು ಆಳ್ವಿಕೆ ಮಾಡಿರುವಂತಹ ಇತಿಹಾಸ ಪುಟದಲ್ಲಿ ಮುಚ್ಚೋಗಿರುವಂತಹ ತೆರೆದು ನೋಡಿ, ಕಣ್ಣನ್ನ ನೋಡಿ, ಮನಸ್ಸನ್ನ ಮುದಗೊಳಿಸಿಕೊಳ್ಳಿ. ಹಾಗೆ ಹೇಮಗಿರಿಯಲ್ಲಿರುವಂತಹ ಸುಂದರ ಬೆಟ್ಟಗಳ ಸಾಲುಗಳು, ಚಿನ್ನದ ನಿಕ್ಷೇಪವನ್ನು ಹೊಂದಿರುವಂತಹ ಹೇಮಗಿರಿಯ ಬೆಟ್ಟಗಳ ಸಾಲನ್ನು ನೋಡಿ. ಹೀಗೆ ಇನ್ನೂ ಅನೇಕ 10 ಹಲವು ಪ್ರೇಕ್ಷಣೀಯ ಸ್ಥಳಗಳು ನನ್ನ ಅತ್ತಿಗುಪ್ಪೆ, ನನ್ನ KR ತಾಲೂಕಲ್ಲಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಬರ್ತೀರಾ ಅಂತ ನಂಬಿದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.